ನೋಡಿ ಇವತ್ತು ಬೆಳಿಗ್ಗೆನೆ ತೋಟದಲ್ಲಿದ್ದೇನೆ. ಇದು ಉಂಟಲ್ಲ ನವಿಲುಗರಿ ಅಲ್ಲಲ್ಲೇ ಬಿದ್ದಿದೆ, ನಿಮ್ಗೆ ತೋರಿಸ್ತೇನೆ ನೋಡಿ. ಓ ಇಲ್ಲಿ ನೋಡಿ, ಇದು ಚಿಕ್ಕದು ನೋಡಿ, ಇಲ್ಲಿ ನೋಡ ಇನ್ನು ಸಹ ಉಂಟ. ಅಲ್ಲಿ ಹೇಳಿದ್ರಮ್ಮ ಉಂಟ ಅಂತೇಳಿ, ನೋಡುವ ನೋಡಿ. ಇನ್ನೊಂದು ಇಲ್ಲಿ ನೋಡಿ, ಇದು ನವಿಲಿದೆ ಆಗಿರ್ಬೇಕು. ಹಾ ಹೌದು ನೋಡಿ, ನವಿಲಿದು ಸ್ವಲ್ಪ ಗ್ರೀನ್ ಉಂಟು ಇಲ್ಲಿ. ಮತ್ತೊಂದು ಇಲ್ಲಿ ಒಂದು ನೋಡಿ, ಇದು ಪ್ರಯೋಜನ ಇಲ್ವಾ ಅಂತ ಬೇಕಾಗ್ತದೆ, ಇದನ್ನು ತೆಗ್ದಿಡುದು. ಎಲ್ಲ ತೆಗ್ದಿಟ್ಟಿದ್ದೇನೆ, ಇನ್ನು ಸಹ ಉಂಟು ಅಲ್ಲಲ್ಲಿ ಬಿದ್ದು. ನೋಡಿ ಎಷ್ಟು ಚಂದ ಉಂಟು ಚಿಕ್ಕ ಗರಿ. ನೋಡಿ ಎಷ್ಟು ಸಿಕ್ಕಿದ್ ನೋಡಿ, 3 ಸಿಕ್ಕಿದ್ದು, ಇನ್ನೂ ಸಹ ಇರ್ಬೋದು, ಹುಡುಕ್ಬೇಕು. ಹಾ ನೋಡಿ, ಅಲ್ಲಿ ಉಂಟಂತ, ಅಲ್ಲಿಗೆ ಸಹ ಹೋಗುವ. ಅಲ್ಲಿ ಸಹ ನವಿಲುಗರಿ ಉಂಟು, ನೋಡಿ ಎಷ್ಟು ಸಿಗ್ತದೆ ನೋಡುವ ಇವತ್ತು. ಅಲ್ಲಿ 2 ಬಿದ್ದುಂಟಂತೆ ನವಿಲುಗರಿ. ಅದು ಯಾಕೆ ಬಿದ್ದಿದೆ? ಅದಕ್ಕೆ ಜ್ವರ ಬಂದಿದೆ ಅದಕ್ಕೆ ಅಲ್ಲ, ಅದು ಹೊಸತ್ತು ವಾಪಸ್ ಬರ್ತದ ಅಂತಲ್ಲ. ಈಗ ನೋಡಿ ಎಷ್ಟು ಚಂದ ಉಂಟು ನೋಡಿ. ಓ ಅಲ್ಲಿ ಒಂದುಂಟು, ಮೇಳ ಒಂದುಂಟು, ಇಲ್ಲಿಂದ ಕಾಂತ ಉಂಟು, ತರ್ತೇನೆ ನೋಡಿ. ಎಷ್ಟು ಚಂದ ನವಿಲುಗರಿ ನೋಡಿ, ಚಿಕ್ಕ ಚಿಕ್ಕದೆಲ್ಲ ಬಿದ್ದಿದಾಯ್ತು ಇಲ್ಲಿ. ಈಗ ನೋಡಿ 2 ಸಿಕ್ಕಿತ್ತು ನೋಡಿ, ಎಷ್ಟು ಚಂದ ಉಂಟು ನೋಡಿ ನೋಡ್ಲಿಕ್ಕೆ. ನೋಡಿ ಇಲ್ಲೆಲ್ಲ ಅದು ನವಿಲು ರೆಕ್ಕೆಯನ್ನು ಬೀಳಿಸಿ ಹೋಗಿದೆಯಾ ಅಂತ ಎಲ್ಲ ಇಲ್ಲಿ ಉಂಟು ನೋಡಿ. ಇಲ್ಲೊಂದು ನವಿಲಿದು ಗರಿ. ಓ ಅಲ್ಲಿ ಒಂದು ನೋಡಿ, ಚಿಕ್ಕ ಚಿಕ್ಕದು ಮಾತ್ರ. ಓ ಇಲ್ಲೊಂದು ನೋಡಿ. ನೋಡಿ ಇಷ್ಟು ಸಿಕ್ಕಿದೆ, 2 ದೊಡ್ಡ ದೊಡ್ಡದು ಮತ್ತೆ ಚಿಕ್ಕ ಚಿಕ್ಕ ಗರಿಗಳು. ಓ ಅಲ್ಲಿ ಮೇಲೆ ಸಹ ಉಂಟು ನೋಡು, ಅಲ್ಲಿ ಸೆಕ್ಕುವ. ಅಡಿಕೆ ಹೆಕ್ಕಿದ ಹಾಗೆ ಈಗ ನವಿಲುಗರಿ ಹೆಕ್ಕುವ ಕೆಲಸ. ಎಷ್ಟು ನವಿಲುಗರಿ ಸಿಗ್ತದೆ ನೋಡ್ಬೇಕು. ನೋಡು ಎಲ್ಲೆಲ್ಲ ಎಷ್ಟು ಸಿಗ್ತದೆ. ಇಲ್ಲಿ ನವಿಲು ಜಾಸ್ತಿ ಬರ್ತದೆ ಅಲ್ಲ ನೋಡಿ, ಇಲ್ಲಿ ಒಂದು ಚಿಕ್ಕದು ನವಿಲು ಜಾಸ್ತಿ ಬರ್ತದೆ ಅಲ್ಲ, ಹಾಗೆ ಸಿಗುದು ನೋಡಿ. ಚಿಕ್ಕದು ಸಿಕ್ಕಿತು ನೋಡಿ ಇಲ್ಲಿ, ನೋಡು. ಹಾಗೆ ದೊಡ್ಡ ದೊಡ್ಡ ಗರಿಯ ನವಿಲೆಲ್ಲ ಬರುವಾಗ ಅದಕ್ಕೆ ಸಿಗ್ತದೆ ನೋಡಿ. ಇಲ್ಲಿ ಪೆರುಗುಡೆ ಮಾಟೆ ಮಾಡಿದ್ದು ನೋಡಿ. ಪೆರುಗುಡೆ ಅಂತ ಹೇಳಿದ್ರೆ ಹೆಗ್ಗಣ ನೋಡಿ, ತೂತು ಮಾಡಿ ದೊಡ್ಡ ಒಂದು ಮನೆ ಕಟ್ಟಿದದು. ಒಂದು ದಿನ ಪೆರುಗುಡೆಯನ್ನು ಹಿಡ್ದು ಉಂಟಲ್ಲ, ನಿಮ್ಗೆ ಪರಿಚಯ ಮಾಡಿಸುವ. ಈಗ ನೋಡಿ ಇಷ್ಟು ನವಿಲುಗರಿ ಸಿಕ್ಕಿದೆ ನೋಡಿ ಇಷ್ಟು. ಇನ್ನು ಕೆಳಗಿನ ತೋಟದಕ್ಕೆ ಹೋಗ್ಬೇಕು, ಅಲ್ಲಿ ಸಹ ಉಂಟ ನೋಡ್ಬೇಕು. ಅಲ್ಲಿ ಸ್ವಲ್ಪ ಕೆಲಸ ಉಂಟು ಇನ್ನು. ನೋಡಿ ಇದರಲ್ಲಿ ಜೇನು ತುಪ್ಪ ಉಂಟು ನೋಡಿ, ಅಂದ್ರೆ ಜೇನು ಹುಳಗಳೆಲ್ಲ ಉಂಟು. ಅವತ್ತು ತೋರಿಸಿದ್ದೆವು ನೋಡಿ, ನಿಮ್ಗೆ ಸೌಂಡ್ ಕೇಳ್ತದೆ ನೋಡಿ, ಅದು ಕೂಗುದು ನೋಡಿ. ಈ ತೂತಿನ ಒಳಗಿನಿಂದ ಬರುದು. ಫುಲ್ ಉಂಟು ತುಪ್ಪ, ಫುಲ್ ಇರ್ಬೋದು ನೋಡಿ. ಫುಲ್ಲು ತುಂಬ ವರ್ಷ ಆಯ್ತು, 8 ವರ್ಷ ಆಯ್ತಂತ. ಅಲ್ಲೇ ಉಂಟು ನೋಡಿ, 8 ವರ್ಷ ಆಯ್ತಂತೆ ನೋಡಿ. ಈ ರೀತಿ ಉಂಟು. ಇದು ತೂತು ಉಂಟಲ್ಲ, ಈ ತೂತಿನ ಒಳಗಿನಿಂದ ಒಳಗೆ ಹೋಗಿ ಇದ್ರೊಳಗೆ ಇರೋದು ಕಾಣಬೇಕು. ನಿಮಗೆ ಕೂಗುದು ಸಹ ಸೌಂಡು ಕೇಳ್ಬೋದು ನೋಡಿ, ಒಂದೊಂದು ನೊಣ ಬರ್ತಾ ಉಂಟು. ನೋಡಿ ಎಲ್ಲ ಕಟ್ಟಿ ಆಯ್ತು ನೋಡಿ. ಇದು ಮಡಲನ್ನು ಈಗ ತಕೊಂಡು ಹೋಗಿ, ಎಲ್ಲ ಖಾಲಿ ಆಯ್ತು ತಕೊಂಡು ಹೋಗಿ. ಸ್ವಲ್ಪ ಇದ್ದದ್ದು ಅದನ್ನು ತಕೊಂಡು ಹೋಗುವ ಅಂತ ಹೇಳಿ ತಕೊಂಡು ಮನೆಗೆ ಹೋಗುದು ನೋಡಿ. ಇನ್ನು ಸ್ವಲ್ಪ ಸ್ವಲ್ಪ ಕಟ್ಟಿಗೆ ಸಹ ಉಂಟು, ಇನ್ನು ತಕೊಂಡು ಹೋಗುದೇ. ಈಗ ಅಮ್ಮ ಸಹ ಬರ್ತಾರೆ, ಸ್ವಲ್ಪ ಎಲ್ಲ ತಕೊಂಡು ಹೋಗಿ ಆಯ್ತು, ಇನ್ನು ಸ್ವಲ್ಪ ಇರೋದು. ಸಹ ಬನ್ನಿ, ಹೆಲ್ಪ್ ಮಾಡೋರಿದ್ರೆ ಹೆಲ್ಪ್ ಮಾಡ್ಬೋದು, ಸ್ವಲ್ಪ ಇಟ್ಕೊಳ್ಬೋದು ನೋಡಿ. ಬೇಕಿದ್ರೆ ನಿಮಗೆ ಕೆಲಸ ಬೇಕಾ? ಇಲ್ಲಿ ಜಾಸ್ತಿ ಉಂಟು ನೋಡಿ, ತುಂಬಾ ಇಂಥ ಮಡಲೆಲ್ಲ ಉಂಟು. ಮುಟ್ಟಲ್ಲಿ ಉಂಟು ಇಲ್ಲಿ. ನಾನೇನು ಹೋಗುದು, ನೀವು ಸಹ ಬನ್ನಿ ಒಟ್ಟಿಗೆ, ಎಲ್ಲ ಇಟ್ಕೊಂಡು ಹೋಗುದೇನು. ಇವತ್ತು ರಿಂಕುಟಿಂಕು ಯಾರು ಬರಲಿಲ್ಲ. ಇದು ನಾವು ಮಡಲನ್ನು ತರುದಲ್ಲ, ಅದಕ್ಕೆ ನೋಡಿ ಅವರು ಬರಲೇ ಇಲ್ಲ ನೋಡಿ. ಇದು ಸ್ವಲ್ಪ ಇರೋದು, ಅದು ಸ್ವಲ್ಪ ಭಾರ ಉಂಟು. ಇದು ನೀರೆಲ್ಲ ಎಳ್ಕೊಂಡಿದೆ. ನಮ್ದು ಡೈಲಿ ಕೆಲಸ ನೋಡಿ, ಇದ್ದದ್ದೇ ತೋಟದಿಂದ ಹತ್ತಿಕೊಂಡು ಬರ್ಲಿಕ್ಕೆ ಇರ್ತದೆ, ಯಾವಾಗಲೂ ಕೆಲಸ ಇರ್ತದೆ. ಹಾಗೀಗ ಸ್ವಲ್ಪ ಮಡಲನ್ನು ಸಹ ತಕೊಂಡು ಹೋಗುದು. ಈಗ ಕೆಲವೊಂದ್ಸಲ ಅಪ್ಪ ತರ್ತಾರೆ, ಕೆಲವೊಂದ್ಸಲ ನಾವು ತರುದು.
ಇನ್ನದು ಒಣಗಿಲಿಕ್ಕೆ ಹಾಕೋದು, ಯಾಕಂತ ಹೇಳಿದ್ರೆ ನೀರೆಲ್ಲ ಬಿದ್ದಿದೆ ಅದು ತೋಟದಲ್ಲಿ ಇದ್ದದಲ್ಲ, ಹಾಗೆ ಅದರೊಳಗೆ ತುಂಬ ತಂದು ಇಟ್ಟಿದ್ದೇವೆ ಸ್ಟಾಕ್ ಮಾಡಿ. ಇನ್ನಿದು ಸ್ವಲ್ಪ ಬಾಕಿ ಇದ್ದದ್ದು ತಂದದ್ದು, ಇನ್ನು ಇದು ಒಣಗಲಿಕ್ಕೆ ನೀರು ಬಿಸಿ ಮಾಡಲಿಕ್ಕೆ ಬೇಕಲ್ಲ ಅದಕ್ಕೆ. ನೋಡಿ ತೋಟದಿಂದ ಬಂದಷ್ಟೇ ತುಂಬ ಬಿಸಿಲು ನೋಡಿ, ಹಾಗೆ ನೀರು ಒಂದು ಗ್ಲಾಸ್ ಕುಡಿಯುವ ಅಂತೇಳಿ ತಂದದ್ದು. ನಿಮಗೆ ಬಾಯಿಗೆ ಕೂಡ ಈಗ ಕುಡಿಲಿಕ್ಕೆ ಬೇಗ ಅವರಲ್ಲಿ ಮಾತಾಡುವ ಅಂತೇಳಿ ಫಸ್ಟ್ ನೋಡಿ ನಾವಿಲು ಗರಿ ಸಿಕ್ಕಿತ್ತಲ್ಲ, ಯಾರಿಗಾದ್ರೂ ಬೇಕಾ ನಾವಿಲು ಗರಿ ಕೊಡುವ. ನಿಮಗೆ ಸೌಂಡ್ ಕೇಳ್ತಾ ಉಂಟು ನೋಡಿ, ಅದೆಂತ ಗೊತ್ತುಂಟು, ಮಾರ್ನಮಿ ವೇಷ ಅಂತ ಹೇಳಿದ್ರು. ಅಂದರೆ ದಸರಾ ಟೈಮಲ್ಲಿ ಹಳ್ಳಿಗಳಲ್ಲಿ ಅಥವಾ ಸಿಟಿಗಳಲ್ಲಿ ಸಹ ಬರ್ತಾರೆ, ಮನೆ ಮನೆಗೆ ಹುಲಿ ವೇಷ ಹಾಕೊಂಡು ಬರೋದು. ಟೈಗರ್ ಡ್ಯಾನ್ಸ್ ಎಲ್ಲ ನೀವು ಕೇಳಿರ್ಬೋದು ಅಂಥದ್ದು. ಹಾಗೀಗ ಬರ್ತಾ ಉಂಟು, ಈಗ ಅವರು ಬರುವರು ನಮ್ಮ ಮನೆಗೆ ಕೂಡ ತೋರಿಸ್ತೇವೆ. ಅದರಿಂದ ಮುಂಚೆ ಬೆಕ್ಕುಗಳನ್ನೆಲ್ಲ ರೂಮ್ನೊಳಗೆ ಹಾಕ್ಲಿಕ್ಕೆ ಉಂಟು, ಮತ್ತೆ ನಮ್ಮ ಹೊಸ ಸದಸ್ಯರು ನಮ್ಮ ಹಕ್ಕಿಗಳನ್ನೆಲ್ಲ ಒಳಗೆ ಹಾಕ್ಲಿಕ್ಕೆ ಉಂಟು. ಆಚೆ ಒಳಗೆ ಉಂಟು, ಒಳಗೆ ಇಟ್ಟಿದ್ದೇವೆ. ಇಲ್ಲ ಹೆದ್ರಿಕೆ ಆಗ್ತದೆ, ಇದು ಬೆಕ್ಕುಗಳಿಗಂತೂ ಭಾರಿ ಹೆದ್ರಿಕೆ ಆಗ್ತದೆ ಅದು ಹೊಡಿವಾಗೆಲ್ಲ ಸೌಂಡ್. ಹಾಗೆ ಈಗ ಒಳಗೆ ಹಾಕ್ಲಿಕ್ಕೆ ಉಂಟು. ಮತ್ತೆ ಹಕ್ಕಿಗಳಿಗೆ ನಾಮಕರಣ ಉಂಟು, ಎಲ್ಲರದ್ದು ಸ್ಕ್ರೀನ್ಶಾಟ್ ಹೆಸರೆಲ್ಲ ಹೇಳಿದಿರಲ್ಲ, ಎಲ್ಲರದ್ದು ಸ್ಕ್ರೀನ್ಶಾಟ್ ತೆಗೆದಿಟ್ಟಿದ್ದೇನೆ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಅದಕ್ಕೆ ನಾಮಕರಣ ಮಾಡುವ, ಗಮ್ಮತ್ತು ಮಾಡುವ. ಹಾಗೆ ಈಗ ಬರ್ತಾರೆ ಅವರು. ಈಗ ಬರುವಾಗ ನಿಮಗೆ ವಿಡಿಯೋ ಮಾಡ್ತೇವೆ. ಸೌಂಡ್ ಕೇಳ್ತಾ ಉಂಟು ನೋಡಿ, ಹತ್ರ ಬಂತು. ಹಾಗೆ ಅವರ ಜೊತೆ ನೀವು ಸಹ ಡ್ಯಾನ್ಸ್ ಮಾಡಿ, ಎಲ್ಲರೂ ಕೂಡ ಇವತ್ತೊಂದು ಚಾನ್ಸ್ ಸಿಕ್ಕಿದಲ್ಲ, ಡ್ಯಾನ್ಸ್ ಮಾಡಿ ಎಲ್ಲರೂ ಕೂಡ. ಈಗ ಬರ್ತಾರೆ, ಬಂದ್ರೆ ಇವರು ಬಂದ್ರ ಅಂತೇಳಿ ನೋಡಿ ಈಗ ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅಂತೇಳಿ. ಗಂಟೆ ಬಳಗಿದ್ದಾನೆ, ಇದನ್ನು ತಕೊಂಡು ಹೋಗ್ಬೋದು. ಬಿಟ್ಟ ಹಾಗೆ ದೊಡ್ಡ ಹುಲಿ ಬರ್ತಾ ಉಂಟು, ಒಳಗೆ ಬರೋದಿಲ್ಲ ಬಡ್ಡ. ಹಾಂ ನೋಡಿ, ಒಳಗೆ ಹೋಗುವ ಅಂತ ಹೇಳ್ತಾ ಉಂಟು. ಹೋಗುವ, ಇದನ್ನು ಕರ್ಕೊಂಡು ಹೋಗೋದಿನ್ನು. ಹಾಂ ಹೋಗ ನೀವು ಎಲ್ಲರೂ ಒಳಗೀಗ. ನೋಡಿ ಇವತ್ತು ಸೆಪ್ಟೆಂಬರ್ 26 ನೋಡಿ, ಇವರು ಹುಲಿ ವೇಷ ಹಾಕೊಂಡು ಫಸ್ಟ್ ಡೇನೆ ನಮ್ಮ ಮನೆಗೆ ಬಂದಿದ್ದಾರೆ ನೋಡಿ. ಈಗ ಬರ್ತಾ ಇದ್ದಾರೆ ಅಷ್ಟೇ ನೋಡಿ. ನೀವು ನೋಡಿದ್ರಲ್ಲ, ಅದು ಹುಲಿ ವೇಷ ಅಂತ ಹೇಳುದು. ನಮ್ಮ ಆಚೆ ಎಲ್ಲ ಬರುದು ದಸರಾಕ್ಕೆ. ಈಗ ದಸರಾ ಸ್ಟಾರ್ಟ್ ಆಗಿದೆ ಅಲ್ಲ, ಮನೆಗೆ ಹಳ್ಳಿಗಳಲ್ಲೆಲ್ಲ ಹೋಗ್ತಾ ಇರ್ತಾರೆ. ಎಷ್ಟು ಸಹ ನಮ್ಗೆ ಇಷ್ಟ ಬಂದಷ್ಟು ಅಮೌಂಟ್ ಕೂಡ ಕೊಡ್ಬೋದು. ಹಾಗೀಗ ನಮ್ಮ ಮನೆಗೆ ಸಹ ಬಂದಿದ್ರು. ಹಾಗೆ ಇವರು ಮಾತ್ರ ಅಲ್ಲ, ಇದು ಬೇರೆ ಗ್ರೂಪ್ನವರೆಲ್ಲ ಬರ್ತಾರೆ. ಬೇರೆ ಗ್ರೂಪಲ್ಲಿ ಹುಲಿ ವೇಷ ಹಾಕೊಂಡೆಲ್ಲ ಬರ್ತಾರೆ. ಹಾಗೆ ಇನ್ನು ನೋಡ್ಬೇಕು ಇನ್ನೆಷ್ಟು ಬರ್ತದೆ ಅಂತ ಹೇಳಿ. ಇವತ್ತು ಸ್ಟಾರ್ಟಿಂಗಲ್ಲೇ ಬಂದಿದ್ದಾರೆ, ಇನ್ನು ನೋಡುವ ಎಷ್ಟು ಬಂದರೆ ನಿಮಗೆ ತೋರಿಸ್ತೇವೆ. ಬೇರೆ ಕೂಡ ಹುಲಿ ವೇಷ ಎಲ್ಲ ಹಾಕೊಂಡು ಬಂದರೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೇವೆ. ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನು ದೊಡ್ಡ ಬ್ಲಾಗ್ ಮಾಡುವ. ಬಾಯ್.